ದೇಗುಲದ ಮುಖ್ಯಸ್ಥರು ರೌಡಿನೋ ಗೊತ್ತಾಗ್ತಾ ಇಲ್ಲ. ದೇವಿಯ ದರ್ಶನಕ್ಕೆ ಪಾಸ್ ಕೇಳಿದ್ದೆ ತಪ್ಪಾಯ್ತಾ? ಪಾಸ್ ಕೊಡಲ್ಲ ಅಂತ ಕಳಿಸಿದ್ರೆ ಸಾಕಾಗ್ತಾ ಇರಲಿಲ್ವಾ? ರೌಡಿಯಂತೆ ಮೇಲೆರಗಿ ಹಲ್ಲೆ ಮಾಡಿದ್ದಕ್ಕೆ ದೇಗುಲದ ಟ್ರಸ್ಟಿ ಅಂದರೆ ಏನು ಬೇಕಾದರೂ ಮಾಡಬಹುದಾ? ಕೇವಲ ದೇವಸ್ಥಾನದ ಪಾಸ್ ಕೊಡಿ ಸ್ವಾಮಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಕೇಳಿದ್ದಾರೆ, ಅಷ್ಟಕ್ಕೆ ಹೊಡೆದು ಬಿಡೋದಾ ಆ ವ್ಯಕ್ತಿಯನ್ನ? ಪಾಸ್ ಕೇಳಿದ್ದೆ ತಪ್ಪಾಯ್ತಾ? ಹಾಗಾದ್ರೆ ದೇವಿಯ ದರ್ಶನಕ್ಕೆ ಪ್ರತಿನಿತ್ಯ ನೂರಾರು ಜನ ಬರ್ತಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಆ ಟ್ರಸ್ಟಿಯನ್ನ ದೇವಸ್ಥಾನದ ಪಾಸ್ ಕೊಡಿ ಸ್ವಾಮಿ ಅಂತ ಕೇಳಿರ್ತಾರೆ, ಅಷ್ಟಕ್ಕೆ ರೌಡಿಯ ರೀತಿಯಲ್ಲಿ ವರ್ತನೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ದೇವಿಯ ದರ್ಶನಕ್ಕೆ ಪಾಸ್ ಕೇಳಿದ್ದೆ ತಪ್ಪಾಗ್ಬಿಡ್ತಾ? ಹಾಗಾದ್ರೆ ಪಾಸ್ ಕೊಡಲ್ಲಪ್ಪ, ಪಾಸ್ ಇಲ್ಲ ಅಂತ ಅಂದಿದ್ರೆ ಸಾಕಾಗ್ತಾ ಇರಲಿಲ್ವಾ? ರೌಡಿಯಂತೆ ಮೇಲೆರಗಿ ಹಲ್ಲೆಯನ್ನ ಮಾಡಿದ್ದಾರೆ. ದೇಗುಲದ ಟ್ರಸ್ಟಿ ಅಂದ್ರೆ ಏನು ಬೇಕಾದರೂ ಮಾಡಬಹುದಾ? ಹಾಗಾದ್ರೆ ಇವರೇನು ದೇಗುಲದ ಮುಖ್ಯಸ್ಥನೋ ಅಥವಾ ರೌಡಿನೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೇವಿಯ ದರ್ಶನಕ್ಕೆ ಪಾಸ್ ಕೇಳಿದ್ದು ದೊಡ್ಡ ತಪ್ಪಾಗ್ಬಿಡ್ತಾ? ಹಾಗಾದ್ರೆ ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದಿಷ್ಟು ಜನ ಹೋಗಿರ್ತಾರೆ, ಏನೋ ಪರಿಚಯ ಇರ್ತಾರೆ ಅಥವಾ ಇನ್ನೇನೋ ಇರುತ್ತೆ, ಸರ್ ಪಾಸ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ತಾರೆ ಭಕ್ತಾದಿಗಳು. ಆಗ ಏಕಾಏಕಿಯಾಗಿ ಇಲ್ರಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಮುಖಕ್ಕೆ ಹೊಡೆದು ಬಿಡೋದ? ಅದು ತಪ್ಪು ತಾನೇ? ಅದನ್ನ ಬಿಟ್ಟು ಬೇರೆ ಬೇರೆ ದಾರಿಗಳು ಕೂಡ ಇರ್ತವೆ. ಪಾಸ್ ಇಲ್ಲ ಅಂತ ಅಂದರೆ ಇಲ್ಲ ಸರ್ ಪಾಸು, ನೀವು ಹಂಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೂಡ ಹೇಳಬಹುದು, ಅಥವಾ ಇನ್ನೇನೋ ಹೇಳಬಹುದು ಮಾತಲ್ಲಿ. ಹಲ್ಲೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಹಾಗಾದ್ರೆ ಯಾವ ದೇವಸ್ಥಾನದ ಟ್ರಸ್ಟಿ ಈ ರೀತಿಯಾಗಿ ಮಾಡಿದ್ದಾರೆ? ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ? ಆ ಟ್ರಸ್ಟಿಯ ಹೆಸರೇನು ಮತ್ತು ಪಾಸ್ ಕೇಳಿದ್ದಂಥ ವ್ಯಕ್ತಿಯ ಹೆಸರೇನು? ಆ ವ್ಯಕ್ತಿ ಯಾರು? ಯಾವ ಕಾರಣಕ್ಕಾಗಿ ಆ ಟ್ರಸ್ಟಿ ಆ ಪಾಸ್ ಕೇಳಿದಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದಾರೆ? ಇದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ದೇಗುಲದ ಪಾಸ್ ಕೇಳಿದ್ದಕ್ಕೆ ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಟ್ರಸ್ಟಿ ಒಬ್ಬರು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಜಸ್ಟ್ ಪಾಸ್ ಕೇಳಿದ್ದಕ್ಕೆ ಅಂದ್ರೆ ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ನೂರಾರು ಜನ ಬರ್ತಾ ಇರ್ತಾರೆ ದೇವರ ದರ್ಶನಕ್ಕೆ. ಹಾಗಾಗಿನೇ ಕೆಲವರು ಏನು ಮಾಡ್ತಾರೆ, ಪಾಸನ್ನು ತೆಗೆದುಕೊಳ್ತಾರೆ, ದೇವಸ್ಥಾನದ ಪಾಸ್ಗಳಿರ್ತಾವಲ್ಲ ಆ ಪಾಸ್ಗಳನ್ನು ತೆಗೆದುಕೊಳ್ತಾರೆ. ಹಾಗಾಗಿನೇ ಆ ಟ್ರಸ್ಟಿ ಬಳಿ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತ ಪಾಸ್ ಕೇಳಿದ್ದಾರೆ. ಪಾಸ್ ಕೇಳಿದ್ದಕ್ಕೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಆ ಟ್ರಸ್ಟಿ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ದೇವಸ್ಥಾನದ ಮುಖ್ಯಸ್ಥ ಅಟ್ಟಹಾಸವನ್ನ ಮೆರೆದಿರೋದಿಲ್ಲಿ. ಪಾಸ್ ಕೇಳಿದ್ದಕ್ಕೆ ಹೊಡೆದ್ರೆ ಹಾಗಾದ್ರೆ ಟ್ರಸ್ಟಿ ಶಶಿಕುಮಾರ್ ಯಾವ ದೇವಸ್ಥಾನ ಗೊತ್ತಾ? ಇಡೀ ಬೆಂಗಳೂರಿನ ಜನ ಜೊತೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೋಗುವಂತ ದೇವಸ್ಥಾನ ಬಂಡೆ ಮಹಾಕಾಳಿ ದೇವಸ್ಥಾನದ ಟ್ರಸ್ಟಿ ರೌಡಿಸಂ ಮಾಡಿರೋದು. ಬಂಡೆ ಮಹಾಕಾಳಿ ದೇಗುಲದ ಟ್ರಸ್ಟಿ ರೌಡಿಸಂ ಮಾಡಿದ್ದಾರೆ. ದೇವಸ್ಥಾನದ ಪಾಸ್ ಕೊಡೋ ವಿಚಾರಕ್ಕೆ ಫುಲ್ ಕಿರಿಕಾಗಿದೆ. ತನ್ನ ಸ್ನೇಹಿತರಿಗಾಗಿ ಪಾಸ್ ನೀಡುವಂತೆ ರಮೇಶ್ ಎಂಬ ವ್ಯಕ್ತಿ ಕೇಳಿದ್ರಂತೆ. ಪಾಸ್ ನೀಡಲು ನಿರಾಕರಿಸಿದ್ದ ದೇಗುಲದ ಮುಖ್ಯಸ್ಥ ಶಶಿಕುಮಾರ್. ನಿರಾಕರಿಸಿದ್ರು ಓಕೆ, ಹಲ್ಲೆ ಮಾಡಿದ್ಯಾಕೆ? ಪಾಸ್ ವಿಚಾರಕ್ಕೆ ಶಶಿಕುಮಾರ್ ರಮೇಶ್ ಮಧ್ಯೆ ಗಲಾಟೆ ನಡೆದಿದೆ. ಪಾಸ್ ನೀಡದಿದ್ದಕ್ಕೆ ಹಲವಾರು ಬಾರಿ ನಿಂದಿಸಿದ್ರಂತೆ ರಮೇಶ್. ಆ ಟ್ರಸ್ಟಿಯನ್ನ ಪಾಸ್ ನೀಡದಿದ್ದಕ್ಕೆ, ಪಾಸ್ ಕೇಳಿದ್ರಲ್ಲ ರಮೇಶ್, ಹಲವಾರು ಬಾರಿ ನಿಂದಿಸಿದ್ರಂತೆ. ರಮೇಶ್ ನಿವಾಸದ ಬಳಿ ತೆರಳಿ ಶಶಿಕುಮಾರ್ ಗಲಾಟೆಯನ್ನ ಮಾಡಿದ್ದಾರೆ. ಚಾಮರಾಜಪೇಟೆಯ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ರಮೇಶ್.
ಶನಿವಾರ ರಮೇಶ್ ಇದ್ದಂತ ಗ್ಯಾರೇಜ್ ಬಳಿಯೇ ಬಂದು ಶಶಿಕುಮಾರ್ ಗಲಾಟೆಯನ್ನ ಮಾಡಿದ್ದಾರೆ. ಯಾರು ಶಶಿಕುಮಾರ್? ಬಂಡೆ ಮಹಾಕಾಳಿಯ ಪಕ್ಕದಲ್ಲಿ ನಿಂತ್ಕೊಂಡಿರುವಂತಹ ವ್ಯಕ್ತಿ. ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೇ ವ್ಯಕ್ತಿ, ಹಲ್ಲೆ ಮಾಡಿರುವಂತಹ ವ್ಯಕ್ತಿ ಟ್ರಸ್ಟಿ ಶಶಿಕುಮಾರ್. ಈ ವೇಳೆ ಗ್ಯಾರೇಜ್ ಬಳಿ ಹೋಗಿ ಗಲಾಟೆಯನ್ನ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ರಮೇಶ್ ಕೆಲಸ ಮಾಡ್ತಾ ಇದ್ದಂತ ಗ್ಯಾರೇಜ್ ಬಳಿ ಹೋಗಿ, ಚಾಮರಾಜಪೇಟೆಯಲ್ಲಿರುವಂತ ಗ್ಯಾರೇಜ್ ಬಳಿ ಹೋಗಿ ಟ್ರಸ್ಟಿ ಶಶಿಕುಮಾರ್ ರಮೇಶ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಮೊದಲು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅದಾದ ನಂತರ ರಮೇಶ್ನನ್ನ ಕಿಡ್ನಾಪ್ ಮಾಡಿದ್ರಂತೆ ಟ್ರಸ್ಟಿ ಶಶಿಕುಮಾರ್. ಕೇವಲ ಹಲ್ಲೆ ಮಾತ್ರ ಮಾಡಿಲ್ಲ, ಕಿಡ್ನಾಪ್ ಪ್ರಕರಣ ಕೂಡ ಇದೆ ಇಲ್ಲಿ. ರಮೇಶ್ನನ್ನ ಟ್ರಸ್ಟಿ ಶಶಿಕುಮಾರ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಆರೋಪ ಮಾಡಿರೋದು ಇದನ್ನ? ಕಿಡ್ನಾಪ್ ಆಗಿದ್ದಂತ ರಮೇಶ್ ಆರೋಪವನ್ನ ಮಾಡಿದ್ದಾರೆ. ಇಂದು ಶಶಿಕುಮಾರ್ ವಿರುದ್ಧ ದೂರು ನೀಡೋದಕ್ಕೆ ರಮೇಶ್ ಪತ್ನಿ ನಿರ್ಧಾರವನ್ನ ಮಾಡಿದ್ದಾರೆ. ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ದೂರು ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಕ್ಷುಲ್ಲಕ ಕಾರಣ ಇದು, ಕ್ಷುಲ್ಲಕ ಕಾರಣ. ಏನ್ ದೊಡ್ಡ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಇವರು. ರೌಡಿನ ಹಾಗಾದ್ರೆ ನಿಂದಿಸಿದ್ದು ರಮೇಶ್ ತಪ್ಪು, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಿಂದಿಸಿದ್ದು ನಿಜಾನೇ ಆಗಿದ್ರೆ, ಪಾಸ್ ಕೊಡದೇ ಇದ್ದಿದ್ದಕ್ಕೆ ಶಶಿಕುಮಾರ್ ಅವರನ್ನ ನಿಂದಿಸಿದ್ದು ನಿಜಾನೇ ಆಗಿದ್ರೆ ರಮೇಶ್ದು ಕೂಡ ತಪ್ಪಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಿಂದಿಸಿದ್ದಾನೆ ಅನ್ನೋ ಕಾರಣಕ್ಕೆ ರಮೇಶ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದು ಕೂಡ ಮಹಾ ತಪ್ಪು. ಶಶಿಕುಮಾರ್ ಅವರ ಮಹಾ ತಪ್ಪಾಗುತ್ತೆ ಇದು. ಒಂದು ಜಸ್ಟ್ ಈ ಘಟನೆ, ಈ ಪ್ರಕರಣ ನಡೆದಿರೋದಕ್ಕೆ ಕಾರಣ ಒಂದೇ, ದೇವಸ್ಥಾನದ ಪಾಸ್ ಕೊಡದೇ ಇದ್ದದ್ದು. ಎಂತ ಸಿಲ್ಲಿ ಅನಿಸ್ಬಿಡುತ್ತೆ ನೋಡಿ ಇದನ್ನೆಲ್ಲ ನೋಡಿದಾಗ, ಎಂತ ಸಿಲ್ಲಿ. ರಮೇಶ್ ಬಾಬು ಅನ್ನೋ ವ್ಯಕ್ತಿ ಶಶಿಕುಮಾರ್ ಬಳಿ, ಟ್ರಸ್ಟಿ ಬಳಿ ಪಾಸ್ ಕೇಳಿರ್ತಾನೆ ಆತನ ಸ್ನೇಹಿತರಿಗೋಸ್ಕರ. ಬಂಡೆ ಮಹಾಕಾಳಿ ಟೆಂಪಲ್ಗೆ ಅದರದ್ದೇ ಆದಂಥ ಇತಿಹಾಸ ಇದೆ. ಬಂಡೆ ಮಹಾಕಾಳಿ ತಾಯಿಗೆ ಒಂದು ದೊಡ್ಡ ಇತಿಹಾಸ ಇದೆ ಮತ್ತು ಆಕೆಯನ್ನು ಬಹಳ ನಂಬುತ್ತಾರೆ ಜನ. ಅಷ್ಟು ಭಕ್ತರಿದ್ದಾರೆ ಬಂಡೆ ಮಹಾಕಾಳಿ ದೇವಿಗೆ. ಸೆಲೆಬ್ರಿಟಿಗಳು ಬರ್ತಾ ಇರ್ತಾರೆ. ಎಷ್ಟೋ ಸಿನಿಮಾಗಳ ಮುಹೂರ್ತಗಳು ಅಲ್ಲೇ ನಡೆಯುತ್ತವೆ. ಅಷ್ಟು ನಂಬುವಂಥ ದೇವತೆ ಬಂಡೆ ಮಹಾಕಾಳಿ. ಆ ಬಂಡೆ ಮಹಾಕಾಳಿ ಟೆಂಪಲ್ನ ಟ್ರಸ್ಟಿ ಶಶಿಕುಮಾರ್ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅಂದರೆ ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಅದು ಕೂಡ ರೌಡಿಯ ರೀತಿಯಲ್ಲಿ ವರ್ತನೆ ಮಾಡಿರೋದು. ಹೌದು, ಆ ವ್ಯಕ್ತಿ ಇಲ್ಲಿ ನಿಮಗೆ ಮತ್ತೊಂದು ಕಡೆ ತೋರಿಸ್ತಾ ಇದ್ದೀವಿ. ರಮೇಶ್ ಬಾಬು ಕಿಡ್ನಾಪ್ ಆಗಿರೋದು ಮತ್ತು ಹಲ್ಲೆಗೊಳಗಾಗಿರುವಂಥ ವ್ಯಕ್ತಿ, ಅಂದರೆ ಪಾಸ್ ಕೇಳಿದ್ದಂಥ ವ್ಯಕ್ತಿ ರಮೇಶ್ ಬಾಬು. ಬಲಗಡೆಯ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಅದೇ ವ್ಯಕ್ತಿ. ಏನಾಗುತ್ತೆ, ಹೀಗೆ ನನ್ನ ಸ್ನೇಹಿತರೆಲ್ಲ ಬರ್ತಾ ಇದ್ದಾರೆ, ಹಾಗಾಗಿನೇ ಬಂಡೆ ಮಹಾಕಾಳಿ ದರ್ಶನಕ್ಕಾಗಿ ಪಾಸ್ ಕೊಡಿ ನಮಗೆ ಅಂತ ಕೇಳಿರ್ತಾರೆ. ಆಗ ಪಾಸ್ ಇಲ್ಲ ಅಂತ ಹೇಳಿ ನಿರಾಕರಿಸ್ತಾರಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದು ಸಿಲ್ಲಿ ರೀಸನ್ ಇದು, ಅಥವಾ ಈ ಒಂದು ಘಟನೆಗೆ? ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಪಾಸ್ ಕೇಳಿದ್ದಕ್ಕೆ ಹಿಂಗೆಲ್ಲ ಆಗ್ಬಿಡ್ತಾ ಅಂತ. ರಾಮ್, ಇಲ್ಲಿ ಕೇವಲ ಪಾಸ್ ಪಡೆಯುವಂತ ವಿಚಾರಕ್ಕೆ ಅನ್ನೋದು ಒಂದ್ ಕಡೆ ಆಯ್ತು ಅಂದ್ರೆ, ಇಲ್ಲಿ ಕೆಲವೊಂದಷ್ಟು ಅವಾಚ್ಯ ಶಬ್ದಗಳಿಂದ ಇಬ್ರು ಕೂಡ ಬೈಕೊಂಡಿದ್ರು. ಅದು ಪ್ರತಿಷ್ಠೆಯ ಪ್ರಶ್ನೆ ಆಗಿರುತ್ತೆ. ಯಾವಾಗ ಈ ಒಂದು ಬಂಡೆ ಮಹಾಕಾಳಿ ದೇವಸ್ಥಾನದ ಅರ್ಚಕಾಗಿರುವಂತಹ ಶಶಿಕುಮಾರ್ ಹಾಗೂ ರಮೇಶ್ ಎಂಬಂತ ಇಬ್ರು ಕೂಡ ಒಂದೇ ಏರಿಯಾದಲ್ಲಿ ವಾಸವಾಗಿರ್ತಾರೆ. ಅದು ಕೂಡ ಅಕ್ಕಪಕ್ಕದ ಬೀದಿಯಲ್ಲಿ ವಾಸ ಮಾಡ್ತಿರ್ತಾರೆ. ಹೀಗಾಗಿ ಮೊದಲಿಂದಲೂ ಕೂಡ ಅವರಿಬ್ಬರ ಮಧ್ಯದಲ್ಲಿ ಕೆಲವೊಂದಷ್ಟು ಫ್ರೆಂಡ್ಶಿಪ್ ಕೂಡ ಇತ್ತು. ಅಂದ್ರೆ ಈ ಫ್ರೆಂಡ್ಶಿಪ್ ಇರೋದ್ರಿಂದನೇ ದೇವಸ್ಥಾನದ ಒಂದು ಕೆಲವೊಂದಷ್ಟು ಮಂತ್ಲಿ ಪಾಸು, ಜೊತೆಗೆ ನನ್ನ ಸ್ನೇಹಿತರಿಗೂ ಕೂಡ ಪಾಸ್ ಅನ್ನ ಕೊಡು ಅಂತ ಹೇಳ್ಬಿಟ್ಟು ಶಶಿಕುಮಾರ್ ಅರ್ಚಕ ಏನಿದ್ದಾನೆ ಆತನ ಬಳಿ ರಮೇಶ್ ಅವರು ಕೇಳ್ಕೊಂಡಿರ್ತಾರೆ. ಹೀಗಾಗಿ ಆತ ಕೊಡೋದಿಲ್ಲ ಅಂತ ಹೇಳಿ ಕೆಲವೊಂದಷ್ಟು ಬಾರಿ ಕೂಡ ಇಬ್ಬರ ಮಧ್ಯೆ ಸಾಕಷ್ಟು ಗಲಾಟೆ ಆಗಿರುತ್ತೆ. ಮೊನ್ನೆಯೂ ಕೂಡ ಶನಿವಾರ ಕೂಡ ಆತ ದೇವಸ್ಥಾನದ ಹತ್ರ ಹೋಗಿ ಶಶಿಕುಮಾರ್ ಬಳಿ ಬಾಬು ಕೂಡ, ಅಂದ್ರೆ ರಮೇಶ್ ಬಾಬು ಏನಿದ್ರೆ, ಇದು ಮತ್ತೆ ಪಾಸನ್ನ ಕೇಳ್ತಾರೆ, ಪಾಸ್ ಕೊಡು ಅಂತ ಹೇಳಿ. ಆಗ ಶಶಿಕುಮಾರ್ ಪಾಸನ್ನ ಕೊಡೋದಕ್ಕೆ ನಿರಾಕರಣೆಯನ್ನ ಮಾಡ್ತಾನೆ, ಅವಾಚ್ಯ ಶಬ್ದಗಳಿಂದ ಬೈತಾನೆ ಅಂತ ಹೇಳಿ ಹೇಳಾಗ್ತಾ ಇದೆ. ನಂತರ ಇದೇ ಏನು ರಮೇಶ್ ಬಾಬು ಏನಿದ್ರೆ ಮತ್ತೆ ಮನೆಗೆ ಹೋಗಿ ಅಲ್ಲಿ ಒಂದು ಕೆಲವೊಂದಷ್ಟು ಆರೋಪ ಇದೆ. ಆತ ಹೋಗಿ ಕುಡಿದ ಮತ್ತಿನಲ್ಲಿ ಮತ್ತೆ ಶಶಿಕುಮಾರ್ಗೆ ಕರೆಯನ್ನ ಮಾಡಿ
ಆ ಕೆಟ್ಟ ಪದಗಳಿಂದ, ತೀರಾ ಕೆಟ್ಟ ಪದಗಳಿಂದ, ಅವಾಚ್ಯ ಶಬ್ದಗಳಿಂದ ಬೈತಾನೆ. ಹೀಗಾಗಿ ಶಶಿಕುಮಾರ್ ಕೂಡ ಆತನು ಬೈಕೋತಾನೆ. ನಂತರ ಇಬ್ರು ಕೂಡ ದೇವಸ್ಥಾನದ ಬಳಿ ಹೊರದಾಟವನ್ನು ಆಡ್ಕೊಂತಾರೆ. ನಂತರ ಅಲ್ಲಿದ್ದಂತ ಸ್ಥಳೀಯರು ಅವ್ರಿಬ್ರನ್ನ ಸಮಾಧಾನವನ್ನ ಪಡಿಸಿ ನಂತರ ಇಬ್ರನ್ನು ಕೂಡ ಕಳಿಸ್ತಾರೆ. ಆದ್ರೆ ಶಶಿಕುಮಾರ್ ಇಲ್ಲಿ ಯಾವಾಗ ಅಂತ ಕೆಟ್ಟ ಪದಗಳನ್ನ ಕೇಳ್ತಾರೆ, ಹೀಗಾಗಿ ಆತನಿಗೆ ಮತ್ತಷ್ಟು ಕೋಪ ಹೆಚ್ಚಾಗಿರುತ್ತೆ. ಹೀಗಾಗಿ ತನ್ನ ಸ್ನೇಹಿತರ ಜೊತೆ ಏನು ರಮೇಶ್ ಮನೆ ಹತ್ರ ಹೋಗ್ತಾನೆ. ಅಂದ್ರೆ ರಮೇಶ್ ಅವತ್ತು ತನ್ನ ಸ್ನೇಹಿತರ ಒಂದು ಚಾಮರಾಜಪೇಟೆಯಲ್ಲಿ ಇರುವಂತಹ ಒಂದು ಮನೆಯಲ್ಲಿ ಉಳ್ಕೊಂಡಿರ್ತಾನೆ. ಆತ ಕೂಡ ಗ್ಯಾರೇಜ್ ನಲ್ಲಿ ರಮೇಶ್ ಬಾಬು ಕೆಲಸವನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಪಾಸ್ ಕೊಡದಿರುವಂತ ವಿಚಾರಕ್ಕೆ ಇಬ್ರು ಮಧ್ಯೆ ವೈಮನಸ್ಸು ಶುರು ಆಗಿತ್ತಲ್ಲ. ನಂತರ ಅದೇ ಶನಿವಾರ ಕೂಡ ಮತ್ತೆ ಶಶಿಕುಮಾರ್ ತನ್ನ ಫ್ರೆಂಡ್ಸ್ ಅನ್ನ ಕರ್ಕೊಂಡ್ ಬರ್ತಾನೆ, ತನ್ನ ಗ್ಯಾಂಗ್ ಅನ್ನ ಕರ್ಕೊಂಡ್ ಬರ್ತಾನೆ. ರಮೇಶ್ಗೆ ಫೋನ್ ಮಾಡಿ ತನ್ನ ಮನೆ ಬಳಿ ಇದೀನಿ ಬಾ ಅಂತ ಹೇಳಿ ಕರೀತಾನೆ. ಇದು ಬರೋಕ್ಕಿಂತ ಮುಂಚಿತವಾಗಿ ಇದು ರಮೇಶ್ ಬಾಬುನೇ ಶಶಿಕುಮಾರ್ಗೆ ಕರೆಯನ್ನು ಮಾಡಿ ನೀನ್ ಗಲ್ತಾಗಿದ್ರೆ ಮನೆ ಹತ್ರ ಬಾರು ಅಂತ ಹೇಳಿ ಕೆಲವೊಂದಷ್ಟು ಅವಾಚ್ಯ ಶಬ್ದಗಳಿಂದಲೂ ಕೂಡ ಬೈದಿದ್ದಾನೆ ಅಂತ ಹೇಳಿ ಪೊಲೀಸರಿಂದ ಕೂಡ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಶಶಿಕುಮಾರ್ ತನ್ನ ಗ್ಯಾಂಗ್ ಜೊತೆಗೆ ಬಂದು ಆತನ ಮನೆ ಹತ್ರ ಬಂದು ಕರೆಯನ್ನ ಮಾಡ್ತಾನೆ, ಬಾ ಬಂದಿದ್ದೀನಿ ಮನೆ ಹತ್ರ ಅಂತ ಹೇಳಿ ಕರೆಯನ್ನ ಮಾಡ್ತಾನೆ. ಹೀಗಾಗಿ ರಮೇಶ್ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ಆಗುತ್ತೆ, ಅಲ್ಲಿ ತಳ್ಳಾಟವೂ ಕೂಡ ಆಗುತ್ತೆ, ಕೈ ಕೂಡ ಮಿಲಾಯಿಸ್ಕೊಂತಾರೆ. ಅಲ್ಲಿದ್ದಂತ ಸ್ನೇಹಿತರು ಕೂಡ ಸಮಾಧಾನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ರಮೇಶ್ ಜೊತೆ ಕೇವಲ ಒಬ್ಬ ಸ್ನೇಹಿತ ಇರ್ತಾನೆ. ಗಲಾಟೆ ಆಗ್ತಿರುವಂತ ಸಂದರ್ಭದಲ್ಲಿ ಮಾಹಿತಿ ಗೊತ್ತಾದಂತೆ ಮತ್ತಷ್ಟು ರಮೇಶ್ ಬಾಬು ಇದ್ದಾನೆ, ಆತನ ಸ್ನೇಹಿತರು ಕೂಡ ಹೆಚ್ಚಾಗಿ ಬರ್ತಾ ಇರ್ತಾರೆ. ಹೀಗಾಗಿ ಅಲ್ಲಿರುವಂತ ಶಶಿಕುಮಾರ್ ಏನಿದ್ದಾನೆ ಆತ ತನ್ನ ಗ್ಯಾಂಗ್ ಜೊತೆ ಇಮಿಡಿಯೇಟ್ ಆಗಿ ಆತನನ್ನ ಕಾರಿನಲ್ಲಿ ಕೂತ್ಕೊಂಡು ಕಿಡ್ನಾಪ್ ಅನ್ನ ಮಾಡ್ತಾನೆ. ಕಿಡ್ನಾಪ್ ಅನ್ನ ಮಾಡಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಆತನಿಗೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯನ್ನ ಮಾಡಿ ವಾಪಸ್ ಆತನಿಗೆ ಯಾವಾಗ ಗೊತ್ತಾಗುತ್ತೆ ರಮೇಶ್ ಬಾಬು ಅವರ ಸ್ನೇಹಿತರು ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಯಾವಾಗ ಗೊತ್ತಾಗುತ್ತೆ. ಹೀಗಾಗಿ ನೇರವಾಗಿ ಅವರು ಕೆಜಿ ನಗರ ಅಂದ್ರೆ ಕೆಂಪೇಗೌಡ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ ಎಫ್ಐಆರ್ ಅನ್ನ ಮಾಡಕ್ಕೆ ರಮೇಶ್ ವಿರುದ್ಧವಾಗಿ ಹೋಗ್ತಾರೆ. ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ, ಅದಕ್ಕೆ ಕಾಲ್ ರೆಕಾರ್ಡ್ಸ್ ಇದೆ ಅಂತ ಹೇಳಿ ಯಾವಾಗ ಪೊಲೀಸರು ಮುಂದೆ ಹೋಗ್ತಾನೆ. ಪೊಲೀಸರು ಕೂಡ ಇವತ್ತು ಬೇಡ ನಾಳೆ ಬನ್ನಿ, ಈಗಾಗಲೇ ಲೇಟ್ ಆಗಿದೆ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ವಾಪಸ್ ಹೋದಂತ ಸಂದರ್ಭದಲ್ಲೂ ಕೂಡ ಮತ್ತೆ ಅದನ್ನ ಬಿಟ್ಟು ಅವ್ರು ಇಮಿಡಿಯೇಟ್ ಆಗಿ ಶಶಿಕುಮಾರ್ ಹಾಗೂ ಗ್ಯಾಂಗ್ ತಪ್ಪಿಸ್ಕೊಳ್ತಾರೆ. ನಂತರ ಮಾರನೇ ದಿನ ಮತ್ತೆ ಅಂದ್ರೆ ಭಾನುವಾರ ನಿನ್ನೆ ಕೂಡ ಸ್ಟೇಷನ್ ಹತ್ರ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಈ ಕೇಸ್ ಮಾಡಲ್ಲ, ನಮ್ಮ ಲಿಮಿಟ್ಸ್ ಬರಲ್ಲ, ನೀವು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿಗೆ ಹೋಗಿ ದೂರನ ಕೊಡಿ ಅಂತೇಳಿ ಶಶಿಕುಮಾರ್ಗೆ ಹೇಳಿರ್ತಾರೆ. ಚಾಮರಾಜಪೇಟೆಗೆ ಹೋದಂತ ಸಂದರ್ಭದಲ್ಲಿ ಕೂಡ ನಿಮ್ದು ಬಗೆಹರಿಯದ ಸಮಸ್ಯೆ, ನಿಮ್ದು ಮೊದಲಿಂದಲೂ ಇದೇ ರೀತಿಯಾದಂತ ಕಿತ್ತಾಟ ನಿಮ್ದು, ಕೇಸನ್ನ ಮಾಡೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಹೀಗಾಗಿ ನಂತರ ಈಗ ರಮೇಶ್ಗೆ ಹೊಡೆದಂತ ಏನ್ ಶಶಿಕುಮಾರ್ ಹಾಗೂ ಗ್ಯಾಂಗ್ ಏನಿದ್ರೆ ನಂತರ ಆತನ ಬಿಟ್ಟೋಗಿದ್ರು. ನಂತರ ರಮೇಶ್ ಬಾಬುಗೆ ಸ್ಥಳೀಯ ಆಸ್ಪತ್ರೆ ಕೂಡ ಚಿಕಿತ್ಸೆನ ಕೊಡಿಸಲಾಗಿದೆ. ನಂತರ ಆತನನ್ನ ಇದೀಗ ಅವರ ಪತ್ನಿ ಕೂಡ ಚಾಮರಾಜಪೇಟೆಗೆ ಹೋಗಿ ಆ ಸ್ಟೇಷನ್ ಅಲ್ಲಿ ಒಂದು ಶಶಿಕುಮಾರ್ ವಿರುದ್ಧವಾಗಿ ದೂರನ್ನು ದಾಖಲಿಸೋದಕ್ಕೆ ಅಲ್ಲೇ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಜೊತೆಗೆ ಕಿಡ್ನಾಪ್ ಸೇರಿದಂತೆ ಈ ಒಂದು ಕೇಸ್ ಅಡಿಯಲ್ಲಿ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋದಕ್ಕೂ ಕೂಡ ಒಂದ್ ಕಡೆ ರಮೇಶ್ ಬಾಬು ಅವರ ಪತ್ನಿ ಕೂಡ ತಯಾರಿನೇ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕೇವಲ ಪಾಸ್ ವಿಚಾರಕ್ಕೆ ಅಂತ ಗಲಾಟೆ ತೂರೋದಂತ ವಿಚಾರ ಇಲ್ಲಿ ಪ್ರತಿಷ್ಠೆಗೆ ಹೋಗುತ್ತೆ. ಯಾಕಂದ್ರೆ ತೀರಾ ಅವಾಚ್ಯ ಶಬ್ದಗಳಿಂದ ಒಂದು ಕಡೆ ರಮೇಶ್ ಬಾಬು ಬೈದಿದ್ದಾನೆ, ಜೊತೆಗೆ ಶಶಿಕುಮಾರ್ ಕೂಡ ಬೈದಿದ್ದಾರೆ. ಇದ್ರೆ ಮಧ್ಯದಲ್ಲಿ ಸುಳ್ಳಾಗಿರುವಂತ ಅದು ಸುಳ್ಳು ಆಗ್ಬೇಕಾಯ್ತು, ಅದು ತಂಡ ಇಷ್ಟು ಕ್ಷುಲ್ಲಕ ಕಾರಣ. ಆದ್ರೆ ರಮೇಶ್ ಬಾಬು ಕುಡಿದಂತ ಮತ್ತಿನಲ್ಲಿ ಮತ್ತೆ ಶಶಿಕುಮಾರ್ಗೆ ಬೇಕು ಅಂತಾನೆ ಫೋನ್ ಮಾಡಿ ಮತ್ತೆ ಕ್ಯಾಚ್ ಏನಂತಂದು ಅವಾಚ್ಯ ಶಬ್ದಗಳಿಂದ ತೀರಾ ಕೆಟ್ಟ ಪದಗಳಿಂದ ಬೈದಿರ್ತಾನೆ. ಹೀಗಾಗಿ ಶಶಿಕುಮಾರ್ ತನ್ನ ಗ್ಯಾಂಗ್ ನಿಂದ ಬಂದು ಅಲ್ಲೇನೆ ಮಾಡಿದ್ದಾನೆ. ಒಟ್ಟಿನಲ್ಲಿ ಆತ ಕೂಡ ನೇರವಾಗಿ ಬಂದು ಮಾತಾಡುವಂತ ಕೆಲಸ ಮಾಡಬೇಕಾಯ್ತು. ಆದ್ರೆ ಕೆಲವೊಂದಷ್ಟು ಪುಡಿ ರೌಡಿಗಳನ್ನ ಕರ್ಕೊಂಡ್ ಬಂದು ಗಲಾಟೆ ಮಾಡಿದ್ ಎಷ್ಟು ಸರಿ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ಹೀಗಾಗಿ ಚಾಮರಾಜಪೇಟೆ ಪೊಲೀಸರು ಈಗ ಪತ್ನಿ ಕೊಡುವಂತ ಹೇಳಿಕೆ ಅದರ ಮೇಲೆ ಎಫ್ಐಆರ್ ಮಾಡೋದಕ್ಕೂ ಕೂಡ ತಯಾರಿ ಮಾಡ್ಕೊಂತ ಇದ್ರೆ ಇನ್ನೇನು 10:30 11 ಗಂಟೆ ಸುಮಾರಿಗೆ ಅವರ ಪತ್ನಿ ಬಂದು ದೂರನ ಕೊಡ್ತೀವಿ ಅಂತ ಹೇಳಿದ್ರೆ ಸಂತ್ರಸ್ತ ಕೂಡ ಈಗಾಗಲೇ ಹೊರಗಡೆ ಇದ್ದಾನೆ ಅಂತ ಏನು ರಮೇಶ್ ಬಾಬು ಹೇಳಿದಾನೆ. ಆತ ಅಲ್ಲೇ ಒಳಗಾದಂತ ವ್ಯಕ್ತಿ ಆತ ಕೂಡ ಈಗ ಬೇರೆ ಕಡೆ ಇದೀನಿ, ನಾನು ಈಗ ಸಿಗೋದಿಕ್ಕೆ ಆಗೋದಿಲ್ಲ, ನನ್ನ ಪತ್ನಿ ದೂರು ಕೊಡ್ತಾರೆ ಅಂತ ಹೇಳಿ ಆತ ಕೂಡ ಮಾಹಿತಿನ ಕೊಟ್ಟಿದ್ದಾನೆ. ರಾಮ್ ಕಾದ್ ನೋಡ್ಬೇಕು ಅಂತ ಅವ್ರ ಪತ್ನಿ ಯಾವಾಗ ಬರ್ತಾರೆ, ಏನ್ ಹೇಳಿಕೆಯನ್ನ ಕೊಡ್ತಾರೆ, ಅದ್ರ ಮೇಲೆ ಎಫ್ಐಆರ್ ಪೊಲೀಸರು ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸ್ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಓಕೆ ಅಜಯ್.